ನಿಮಗೆಲ್ಲ ಅಥಣಿಗೆ ಗೊತ್ತನ್ರಿ, ಇಲ್ಲಿ ಸಮೀಪ ಅಥಣಿಗೆ ಹೋಗಿರಲ್ಲ. ಹಾಂ, ಅಥಣಿ ಒಳಗೊಂದು ಮಠ ಅದ, ಗಚ್ಚಿನ ಮಠ ಅಂತ ಹೇಳಿ, ಬಹಳ ದೊಡ್ಡ ಮಠ. ಗಚ್ಚಿನ ಮಠ ಮುರುಗೇಂದ್ರ ಶಿವಿಗಳಂತ ಆ ಮಠದೊಳಗೆ ಆಗಿ ಹೋಗ್ಯಾರ. ಭಾಳ ದೊಡ್ಡವ್ರು ಇವ. ಭಾಳ ದೊಡ್ಡವರು ಅಂತಂದ್ರೆ ಒಬ್ಬರು ಸ್ವಾಮಿಗಳೊಂದು ಮಾತು ಏನು ಹೇಳ್ತಾರು ಅಂತಂದ್ರೆ, ಕಾಶಿಗೆ ಹೋದಾಗ ಎಷ್ಟು ಪುಣ್ಯ ಸಿಗುತ್ತಲ್ಲ ಅದರ ಡಬಲ್ ಪುಣ್ಯ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಅಥಣಿಗೆ ಹೋದಾಗ ಸಿಗ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಇದು ಸತ್ಯವಾಗಿರೋ ಮಾತು, ಇದು ಸತ್ಯವಾಗಿರೋ ಮಾತು. ಅವರು ಬೇಡ್ಕೊಂಡು ಬಹಳಷ್ಟು ಮಂದಿ ಹಡದ್ರಿವ. ಅಥಣಿ ಮುರುಗೇಂದ್ರ ಶ್ರೀಗಳಿಗೆ ಬೇಡ್ಕೊಂಡು ಇವತ್ತಿಗೂ ತಾಯಿ ಅರ್ಥ ಮಾಡ್ಕೊಳ್ಬೇಕು. ದಾವಣಗೆರೆ ಭಾಗಕ್ಕೆ ಏನಾದರೂ, ಹರಿಹರ, ದಾವಣಗೆರೆ, ರಾಣೆಬೆನ್ನೂರು ಈ ಭಾಗಕ್ಕೆ ಏನಾದರೂ ಅಥಣಿಯಿಂದ ಬಸ್ ಆದ್ರೆ ಬಸ್ಸಿನ ಟೈರ್ಗೆ ನಮಸ್ಕಾರ ಮಾಡ್ತಾರವ. ಇದು ಪುಣ್ಯದ ಕಾಲ ಅಂತ ತಿಳ್ಕೊಳ್ಬೇಕು. ಇದು ಕರೆ ಇದು ಘಟನಾ. ಅಲ್ಲಿ ಒಬ್ಬಾಕಿ ಹೆಣ್ಮಗಳಿದ್ದಳು, ಅರ್ಥ ಮಾಡ್ಕೊಳ್ಬೇಕು ನೀವು. ಆಕೆ ಹೆಸರು ಏನು ಗೊತ್ತೇನ್ರಿ? ಮುರುಗಮ್ಮ. ಗಂಡಿದ್ದ, ಅವನ ಹೆಸರು ಕಾಡಯ್ಯ ಅಂತೇಳಿ. ಅವ್ರು ಇಟ್ನಾಳದವರು, ರಾಯಬಾಗ್ ತಾಲೂಕು ಇಟ್ನಾಳ ಅಂತ ಬರ್ತತ್ರಿ. ಆ ಇಟ್ನಾಳ ಮಟ್ಟದ ಬಂಧುಗಳಾಗಿರ್ತಕ್ಕಂಥವ್ರಿಗೆ ಬಹಳ ದಿವಸ ಮಕ್ಕಳಾಗಿದ್ದಿಲ್ಲವ. ಬಹಳ ದಿವಸ ಮಕ್ಕಳಾಗಿದ್ದಿಲ್ಲ. ಏನು ಬಹಳ ದಿವಸ ಮಕ್ಕಳಾಗಿದ್ದಿಲ್ಲಲ್ಲ, ಅವ್ರು ಏನು ಮಾಡಿದ್ರು ಅಂತಂದ್ರೆ ಅಜ್ಜಾರಿಗೆ ಬೇಡ್ಕೊಂಡ್ರು. ಅಜ್ಜಾರಿಗೆ ಬೇಡ್ಕೊಂಡು, ಕಲಿಯುಗದ ಕಾಮದೇನು ಯಪ್ಪ, ನೀವು ಬೇಡಿದವರಿಗೆ ಬೇಡಿದನ್ನು ಕೊಡ್ತೀರಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯ್ಯನವುದಯ್ಯ, ನೀನೊಲಿದರೆ ವಿಷವದು ಅಮೃತ ಹೋದಯ್ಯ. ಏನು? ನೀನೊಲಿದರೆ ಬರಡು ಹಯನಬಹುದಯ್ಯ. ಬರಡು ಹಯನ ಅಂದ್ರೆ ಏನು ತಂಗಿ? ಕಕ್ಕ, ಏನು ಬರಡು ಹಯನ ಅಂದ್ರೆ? ನಿನ್ನ ಯಾಕೆ ಕರ್ಸಾರಿ ಕೇಳಾಕತ್ತಾನ ನನಗೆ ಹೇಳಬೇಕಲ್ಲ. ಬರಡು ಹಯನ ಅಂತಂದ್ರೆ ಬಾಡ್ಯದ್ದು ಎಮ್ಮೆನೂ ಸಹಿತವ ಯಾರಿಂದ ಹಿಂಡ್ತದ? ಗುರುವಿನ ಆಶೀರ್ವಾದ ಆದ್ರೆ ಹಿಂಡ್ತದ. ಒಣಗಿದ ಮರ ಸಹಿತ ಗುರುವಿನ ಆಶೀರ್ವಾದ ಆದ್ರೆ ಚಿಗುರ್ತದ. ಎಮ್ಮೆ ಅಂದಂಗ ನಂಗೊಂದು ನೆನಪಾತೇವ, ಹನಿ ಹನಿ ಬಡ್ಕೋರು ನಂಗೂ ಈಗ ನೆನಪಾಗ್ತಾವ. ಒಬ್ಬರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ನಾವು ಇಬ್ಬರು. ಊಟಕ್ಕೆ ಹೋಗಿದ್ದೀವಿ. ಊಟಕ್ಕೆ ಹೋದ ನಂತರ ಹೆಣ್ಮಗಳು ನಮ್ಮ ಪಾದಕ್ಕೆ ನೀರು ಹಾಕ್ಬೇಕಲ್ರಿ. ಆಕೆ ನನ್ನ ಪಾದಕ್ಕೆ ನೀರು ಹಾಕ್ಲಿಲ್ಲ, ಎಮ್ಮೆ ಪಾದಕ್ಕೆ ನೀರು ಹಾಕಿಳ್ರಿ. ಎದ್ರ ಪಾದಕ್ಕ? ಇವ್ರೇನು ತಿಳ್ಕೊಂಡ್ರು ಎಮ್ಮೆ ದೊಡ್ಡದೈತಿ, ಇವ್ರು ತಿಳ್ಕೊಳಕತ್ತಾರ ಅನ್ನಂಗ. ಎಮ್ಮೆ ಪಾದಕ್ಕೆ ನೀರು ಹಾಕಿದಳು. ಎಮ್ಮೆ ಪಾದಕ್ಕೆ ನೀರು ಹಾಕಿ ಎಮ್ಮೆ ಹಣ್ಣಿಗೆ ಕುಂಕುಮ ಹಚ್ಚಿದಳು, ಅರಿಶಿನ ಹಚ್ಚಿದಳು, ಹಚ್ಚಿ ಎಮ್ಮಿಗೆ ನಮಸ್ಕಾರ ಮಾಡಿದಳು. ಇವ ನಮಗಟ್ಟು ಮಾಡಂದ್ವಿ, ನಿಮ್ದು ಆಮೇಲೆ ಪಾಳೆ ಬರುತ್ತೆ ಮೊದಲು ಎಮ್ಮಿದಾಗ್ಲಿ ಅಂದಳಕ್ಕೆ. ಎಮ್ಮಿದಾಗ್ಲಿ ಅಂದಳು. ಎಮ್ಮೆ ಹನಿಗೆ ಹಚ್ಚಿ ಎಲ್ಲ ಮುಗಿತ್ತು. ಎಮ್ಮಿದ್ ಮುಗಿತ್ತು. ಎಮ್ಮಿದ್ ಮುಗಿದ ನಂತರ ಊಟಕ್ಕರೆ ಕೊಡಿ ಅವ್ವ ಅಂದ್ವಿ ನಾವು. ಎಮ್ಮಿಗೆ ಬಾಣ ಹಿಡಿದ್ವಿ ಮೊದಲಿಗೆ. ಕಡುಬ ತಂದಳು, ಬಾಯಾಗ ತುರ್ಕ ಅಮ್ಮ ತಿನ್ನಕೈತು. ಎಲ್ಲ ಅನ್ನ ಸಾರ ತಂದಳು, ಅದತ್ತಿತ್ತು. ಉಳ್ದದ್ರ ಒಂದು ಸ್ವಲ್ಪ ನೀಡಿವ ಅಂತಂದ್ವಿ. ನೀಡಿದ್ಲು, ಊಟ ಮಾಡಿದ್ವಿ ಬಿಡ್ರಿ. ಊಟ ಮುಗಿತು, ಹೊರಗೆ ಬಂದ್ವಿ. ಯಾಕೆನ್ನೊಂದು ಪ್ರಶ್ನೆ ಕೇಳಿದ್ನಿವ ನಾನು. ಜಗತ್ನಾಗ ಆಕಳ ಪೂಜೆ ಮಾಡೋ ಮಂದಿ ಐತಲ್ರಿ? ಬಾಳ್ ಬಿಟ್ರು ಅಂತಂದ್ರೆ ಆದಿ ಚಿಂಚನಗಿರಿ ಮಠದೊಳಗೆ ನಾಯಿಗಳು ಪೂಜೆ ಮಾಡ್ತಾರ, ಶ್ವಾನ ಪೂಜೆ ಮಾಡ್ತಾರ. ಹೌದಾ? ಇವನಿ ಎಮ್ಮಿ ಯಾಕೆ ಪೂಜೆ ಮಾಡಕೈತಿ ಅಂದೇನ ಆಕೆಗೆ. ಆಕೆ ಅಂದಳು, ಯಪ್ಪ ಅದು ಬೇರೆ ಐತಿ, ನನಗೆ ಹೇಳಂಗಿಲ್ಲ ಅಂದ್ಲಕ್ಕೆ. ಕೈ ಮುಗಿತಾರ, ಹಂಗೆ ಮಾಡಕ್ಕೆ ಹೋಗ್ಬೇಡ, ಅದ್ರೊಳಗೆ ಏನ್ರ ಶಕ್ತಿ ಐತಿ ಹೇಳುವತ್ತಂದೆ ನಾನು. ಯಪ್ಪ ಅದು ಹಂಗಲ್ಲ, ನಿನಗೆ ಹೇಳೋದು ಅದಂಥದ್ದಲ್ಲದು, ಹಂಗೆ ಮಾಡಕ್ಕೆ ಹೋಗ್ಬೇಡ. ನನಗೊಂದು ಉಪಕಾರದ ಕೆಲಸ ಏನು ಮಾಡು, ನೀ ಎಮ್ಮಿ ಯಾಕೆ ಪೂಜೆ ಮಾಡಿದ ಮೊದಲು ನನಗೆ ಹೇಳು. ಹೆಣ್ಮಗಳು ಏನು ಹೇಳ್ಬೇಕು ಗೊತ್ತೇನು? ಯಪ್ಪ ಎಮ್ಮೆ ಎಷ್ಟು ಉಪಕಾರ ಮಾಡಿದ್ ಗೊತ್ತೇನು? ನನ್ನ ಜೀವನದೊಳಗೆ ಈ ಎಮ್ಮೆ ಮಾಡಿದಟ್ಟು ಉಪಕಾರ ಯಾರೂ ಮಾಡಿಲ್ಲ ನನಗೆ. ಚಲೋ ಹಿಂಡ್ತತೆ ಅಂತ ಕೇಳಿ, ಅದೇ ಹಿಂಡ್ತತೆಪ್ಪ, ಬಾಡ್ಡಿ ಎಮ್ಮೆ ಐತಿ ಅಂದಳಾಕಿ. ಮತ್ತೆ ಏನು ಉಪಕಾರ ಮಾಡೈತಿ ಅಂದಳಾಕಿ. ಏನು ಉಪಕಾರ ಮಾಡೈತಿ ಅಂತಂದಾಗ ಹೆಣ್ಮಗಳು ಏನು ಹೇಳಿದ್ರಿ? ಏನಿಲ್ಲಪ್ಪ, ಎಮ್ಮೆ ಬಾಡ್ಡಿತ್ತು, ನಮ್ಮ ಅತ್ತೆ ಎಮ್ಮೆ ಕಟ್ಟಿದಳು. ಎಮ್ಮೆ ಕಟ್ಟಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಗೊತ್ತೇನು? 1 ವರ್ಷದ ಹಿಂದೆ ನಮ್ಮ ಅತ್ತಿದ್ದಕ್ಕೆ ಹೆಂಡಕಸ ಮಾಡಕತ್ತಿದಳು. ಹೆಂಡಿಕಸ ಅಂದ್ರೆ ಗೊತ್ತಾಗುತ್ತಲ್ಲ, ಹೆಂಡಕಸ ಅತ್ತಾರ ನೋಡ್ರಿ. ಹೆಂಡಿ ತೆಗೆದು ಕಸ ತೆಗೆದು ಹೆಂಡಕಾಸು ಮಾಡಕತ್ತಿಳು. ಹೆಂಡಕಾಸು ಮಾಡೋ ಕಾಲಕ್ಕೆ ಈ ಎಮ್ಮೆ ಐತೆ, ನನ್ನ ಬಂಗಾರ ಮುದ್ದು ಎಮ್ಮೆ, ಅವ್ವ ನನ್ನ ಬಂಗಾರ ಅಂತ ನೆದರು ತಗೋದ್ಲೇವ ಎಮ್ಮಿದು. ಏನು ಮಾಡಿತೇವ ಅಂತಂದೆ. ನಮ್ಮ ಅತ್ತಿ ಮುಂಬಾರಿ ಮಾಡಿ ಕಸ ತೆಗಿತಿದ್ದಳ್ರೆ, ಇದು ಒದ್ದಿ ನಮ್ಮ ಅತ್ತಿನ ಕಲಾಸ ಮಾಡಿತ್ತು ಒಂದಳಕ್ಕೆ. ನಿಮ್ಮ ಅತ್ತಿನ ಅದಾಳ ತಂಗಿ, ಇನ್ನ ಭೇಟಿನ ಆಗಿಲ್ಲ ಹತ್ತಿದ. ನಮ್ಮ ಅತ್ತಿನ ಕಲಾಸ ಮಾಡಿತ್ತು. ನಿಮ್ಮ ಅತ್ತಿನ ಕಲಾಸ ಮಾಡಿದ್ರೆ ನೀ ಯಾಕೆ ಪೂಜೆ ಮಾಡಕತ್ತಿ? ಅಪ್ಪವ್ರ ಇದಕ್ಕಿಂತ ದೊಡ್ಡ ಉಪಕಾರ ಬೇಕಂದ್ರೆ ಅತ್ತಿನ ಕತ್ತಿ ಹಾರಿತದ, ಅದ್ರಾಗ ನಮ್ಮದೇ ಆಯ್ತು ನೋಡ್ರಿ. ಇದು ನಿಮ್ಗೊಂದು ಪ್ರಶ್ನೆ ಕೇಳೇನ? ವಿಶಾಲಾಕ್ಷಿ ಸುಮ್ಮನಿರಮ್ಮ, ನಿಮ್ಗೊಂದು ಪ್ರಶ್ನೆ ಕೇಳಿ. ಇಲ್ಲಿ ಯಾರ ನಿಮ್ಮ ಅತ್ತಿ ಬಾಜು ಕೂತಿರಿ? ಕೈ ಎತ್ತರ ನೋಡೋಣ. ನೀವು ಮುಖ ಹಾಕಿ ನೋಡಕತ್ತೀರಿ, ಒಂದು ಕೈ ಎತ್ತವಲ್ಲ ಯವ್ವ. ಯಾಕೆ ಬಾಟ್ಲಿ ಐತಾಳ ನೋಡ, ಬಾಟ್ಲಿ ಎತ್ತಬಾರ್ದ, ಕೈ ಎತ್ತಬೇಕ.
ಬಾಟ್ಲಿ ಬಿಡ್ಸಕ್ಕೆ ಬಂದತ್ತಿದ್ ಯಾತ್ರ ದುಚ್ಚಟ ಬಿಡಿಸ್ಬೇಕಂತ ಹೇಳಿ ನಮಗೆ. ಒಂದು ಕೈ ಎತ್ತವಲ್ಲ, ಒಂದು ಹಿಂದೆ ಯಾಕೆ ನೋಡಕತ್ತೀರಿ ನೀವು? ಯಾರು ಬಂದೇ ಇಲ್ಲ, ಕೂತ ಬಾಜು ಕೂತ ನೋಡ್ರಿ. ವಾ ಏನದು ಪರಿಸ್ಥಿತಿ. ಮತ್ತು ನಾಳೆ ಎಮ್ಮಿ ಕಟ್ಟಿರಿ, ಮತ್ತು ಮನ್ಯಾಗ ಹೊಸ ಹೊಸ ಹೆಂಗಿದು ವಿಚಿತ್ರ ಜಗತ್ತು ತಾಯಿ. ನೋಡ್ರಿ, ನೀವು ಹೆಣ್ಣ, ಆಕಿನೂ ಹೆಣ್ಣ, ಹೌದಲ್ರಿ? ಹೌದಲ್ಲ? ಯಾಕೆ ಜಗತ್ತಿನೊಳಗೆ ಇಲ್ಲಿ ತಕ ಇದು ಹಿಂಗ ಬತ್ತು? ರಾಮಾಯಣ ಕಾಲದಿಂದ ಹಿಂಗೈತವ ಇದು. ಎರಡು ಮೀಸ್ ಒಂದಾಗ್ತಾವತ್ ನೋಡ್ರಿ, ಆದ್ರೆ ಎರಡು ಜಡಿ ಒಂದಾಗಂಗಿಲ್ಲತ್ತೇವ. ಅದಕ್ಕಾಗಿ ಹೇಳ್ತಿದ್ರು, ಆಗಿನ ಜಡೆ ನಾಗರ ಹಾವಿನ ಹೆಡೆ, ಆಗಿನ ಹೆಡೆ ನಾಗರ ಹಾವಿನ, ಆಗಿನ ಜಡಿ ನಾಗರ ಹಾವಿನ ಹೆಡಿ ಅನ್ನೋರು. ಈಗೇನಾಗೈತೆ, ನಾಗರ ಹಾವುಗಳಾಗೆ ಕೊರೆಕರೆ ಅವು. ಅರ್ಥ ಮಾಡ್ಕೊಳ್ಬೇಕು. ಹೇಳ್ತಾರವರು, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬೆರಡು ಹಯನಬಹುದಯ್ಯ, ನೀನು ಒಲಿದರೆ ವಿಷಬದು ಅಮೃತಬಹುದಯ್ಯ, ನೀನು ಒಲಿದರೆ ಸಕಲ ಪರಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಹೇಳಿದ್ರೆ ಅನ್ನನವರು ಹೇಳ್ತಾರೆ, ಶಿವಯೋಗಿಗಳ ಹತ್ರ ಬರ್ತಾರೆ. ಈಗೊಂದು ಪ್ರಶ್ನೆ ಕೇಳೇ ನಿಮಗೆ, ಕರೆಕ್ಟ್ ಹೇಳ್ಬೇಕು. ಇಬ್ಬರು ಗಂಡ ಹೆಂಡತಿ ಬಂದು ಮಕ್ಕಳಾಗಿದ್ದಿಲ್ಲ, ಅವ್ರು ಶಿವಯೋಗಿಗಳ ಹತ್ತಕ್ಕೆ ಬಂದು ಕೇಳಿದ್ರಲ್ಲ, ಅವ್ರ ಹೆಸರೇನು? ಜೋರಾಗಿ ಚಪ್ಪಾಳೆ ಬರ್ಲಿಕ್ಕೆ. ನೌಕರಿ ಹಿಡಿದ್ರೆ ಪೈಲೆ ಪಗಾರ ನಂಗನ. ಮುರುಗ ಹೊತ್ತು ಮುರುಗ್ಯಮ್ಮ ಕಾಡಪ್ಪ ಮುತ್ತಿ ಆತ. ಕಾಡಯ್ಯ ಇರ್ಲಿ, ಒಟ್ಟು ಹೇಳ್ಯಾಳ, ಒಟ್ಟು ಶಬ್ದಗಳು ಕರೆಕ್ಟ್ ಅದಾವ. ಅದೊಂದು ಸಾಕು ನನಗೆ, ನನ್ನ ಪಗಾರ ಸಿಕ್ಕಂಗ ಆತ ಯವ್ವಾ. ಕಾಡಯ್ಯ ಮತ್ತು ಮುರುಗ್ಯಮ್ಮ ಬಂದು ಬೇಡಿದ್ರು, ನಮ್ಮ ಮಕ್ಕಳಾಗಿಲ್ಲ ಅಂದರು. ಶಿವಗಳ ಆಶೀರ್ವಾದ ಮಾಡಿದರು, ಆಗಲಿವ ನಿನಗೆ ಮಕ್ಕಳಾಗಲಿ. ನೋಡ್ರಿ, ಆಗಲಿ ಅಂತಂದ್ರು. ವರ್ಷ ತುಂಬ ಕೊಡದ ಗಂಡು ಹಡದ್ಲಯ್ಯವ, ವರ್ಷ ತುಂಬ ಕೊಡದ ಗಂಡು ಹಡದ್ಲು. ಹುಡುಗ ಹೆಂಗಿತ್ತಂತ ನೀವು ನನಗೆ ಕೇಳಬೇಕು. ಹುಡುಗ ಹೆಂಗಿತ್ತು ಅಂತಂದ್ರೆ ಮುಟ್ಟಿದ್ರೆ ಮೈ ಕೆಂಪಾಗೋದು ನೋಡ್ರಿ ಹುಡುಗಂದು. ಈಗೂ ಇರ್ತಾವ, ಕತ್ಲಾಗ ಹೋದ್ರೆ ಅವ ಕಾಣಂಗಿಲ್ಲ. ಏನಾತ್ರಿ ಬಂದು ಕೇಳಿದ್ರೆ ಅವರು ಕೂಡ ವರ್ಷ ತುಂಬ ಹುಟ್ಟಿತ ಕೆಂಪು ಕೆಂಪು ಅದ್ಭುತ. ನೋಡಿದ್ರೆ ಸಾಕು ಆನಂದ ಆಗ್ಬೇಕು, ಹುಡುಗನನ್ನ ನೋಡಿದ್ರೆ ಆನಂದ ಆಗ್ಬೇಕು. ಅವು ಇದ್ದಕ್ಕೆ ಖುಷಿ ಆಗಿಬಿಟ್ಲು, ಹತ್ತು ಹಡಿದಕ್ಕಿತ್ತಲು ಒಂದು ಮುತ್ತಿನಂತ ಹಡಿಬೇಕ. ಯವ್ವ ಸಾಕಿದ ಮಗ ಅಂತ ತಿಳ್ಕೊಂಡು ಏನು ಹಾಡಿದ್ರು, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಏನಾತು? ಏನು ತಾಯಿ ಇದ್ದಕ್ಕೆ ತೊಟ್ಲಾಗಿನ ಕೂಸ ತಗೊಂಡು ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಪ್ರೀತಿಯ ಕಂದನಿ ಅಂತ ತಿಳ್ಕೊಂಡು ಆಟ ಆಡಸಕ್ಕೆ ಕುಣಸಕ್ಕೆ ಹುಡುಗ ಆನಂದ ಪಡೋದು. ಏನು ಆನಂದ ಪಡೋದೇವ ಹುಡುಗ? ನೋಡ್ಬೇಕು, ಅವನ್ ನೋಡ್ಬಿಡ್ದು, ಮುಖ ತುಂಬ ನಗು. ನೋಡ್ರಿ, ತಾಯಿ ನೋಡಿದಾಗ ನಗು ಬರ್ತದಲ್ಲ, ಮುಖ ತುಂಬ ನಗು ಬರೋದು. ಹುಡುಗ ನೋಡಿ ತಾಯಿಗೆ ಆನಂದ ಆಗೋದು. ಆನಂದ ಆಗಿ ತಾಯಿ ಇದ್ದಕ್ಕೆ ಅಪ್ಕೊಂಡು ಬಿಡಕ್ಕೆಪ್ಪ, ಎಷ್ಟು ದಿವ್ಸಕ್ಕೆ ಹುಟ್ಟಿದೆವು, ಎಲ್ಲಿ ಕೂತಿದ್ದೇವು ನನ್ನ ಬಂಗಾರ? ಈ ಬರಿದಾಗಿರ್ತಕ್ಕಂತಹ ಬಂಜೆಯ ಬದುಕನ್ನ ಪಾವನ ಮಾಡಕ್ ಬಂದೇನಪ್ಪ. ಯಾವ ಬಂಜೆಯರ ಬದುಕಂದ್ರೆ ಭಾಳ ಕಷ್ಟವ. ಎಲ್ಲಿದ್ದೀವ್ರಿ? ಹುಡುಗನ ನೋಡಿ ಆನಂದ ಪಡಕ್ಕೆ ಒಂದು ದಿವ್ಸ ಹಿಂಗಾತೇವ. ಹುಡುಗನ ಹಾಲು ಕುಡಿಸಿದಳು ತಾಯಿ. ಹಾಲು ಕುಡಿಸಿ ಮುಖದ ಬೆವರು ಬಡ್ದಿತ್ತು, ಮುಖ ಒರೆಸಿ ನಮ್ಮವ್ವ ಇದ್ದಕ್ಕೆ ಏನು ಮಾಡಿದ್ಲು ಅಂತಂದ್ರೆ, ಹುಡುಗನ ತೊಟ್ಲಾಗ ಮಲಗಿಸ್ಬೇಕು, ಹುಡುಗನನ್ನ ತೊಟ್ಲಾಗ ಮಲಗಿಸ್ಬೇಕು ಅಂಥೇಳಿ ತಾಯಿ ಇದ್ದಕ್ಕೆ ಹುಡುಗನ ಆಡಿಸಿ ಅಳಲ್ಲ ಅಂತ ಆಡಿಸಿ ತೊಟ್ಲಾಗ ಮಲಗಿಸಿ, ನನ್ನ ಗಂಡ ದಗದ ಮುಗಿಸ್ಕೊಂಡು ಬರ್ತಾನೆವ, ಅವಂಗ 2 ರೊಟ್ಟಿ ಮಾಡಬೇಕು ಅಂತ ರಪ್ಪ ರೊಟ್ಟಿ ಬಡದು 10 ರೊಟ್ಟಿ ಮಾಡಿಟ್ಟು ಪಲ್ಯ ಮಾಡಿಟ್ಟು ಕೆಳಗೆ ಇಳಿಸಿ ಎಲ್ಲಿ ಆರಿಸಿ ಇನ್ನು ಮಗನ ಆಡ್ಸಾಕ ಅಂಥೇಳಿ ಮಗನ ಕಡೆ ಬಂದು ಮಗನ ರೆಟ್ಟ್ಯಾಗ ತೆಕ್ಕಿ ಹಾಕಿ ಮಗನ ಎತ್ಕೋಬೇಕತ್ತಳವ. ಕೈ ತಂಪು ಹತ್ತಾಕೈತಿ. ಏನಾತ್ರಿ? ಕೈ ತಂಪು ಹತ್ತಾಕಿತ್ತು. ಮಗನ ಎಬ್ಬಿಸಿದಳು. ಮಗ ಹೇಳುವತ್ತು. ಏನಾಗಿತ್ತು ಅಂದ್ರೆ, ಇವ ಮಗನ ಮೈ ಬೆಳ್ಳಗಿರ್ತಕ್ಕಂಥ ಮೈ ಹಸಿರುಗಾರಾಗಿತ್ತು. ಅವು ಇದ್ದಕ್ಕೆ ಗಲ್ಲ ಬಡದೆ ಎಬ್ಬಿಸಿದಳು. ಮಗ ಹೇಳುವತ್ತು. ಅವು ಇದ್ದಕ್ಕೆ ಗಲ್ಲ ಬಡದೆ ಎಬ್ಬಿಸಿದಳು. ಮಗ ಹೇಳುವತ್ತು. ಹೇಳದಿರ್ತಕ್ಕಂಥ ಕಾಲದೊಳಗೆ ತಾಯಿ ನೋಡ್ತಾಳೆ. ಏನಾಗಿತ್ತು ಅಂತಂದ್ರೆ, ಮೂಗಿನ ಕಡೆ ಕೈ ತಂದು ಮೂಗಿನ ಹಿಂಗೆ ಹಿಡಿದೇವ, ಉಸಿರ ಬರವಾತು. ಅವು ಅನ್ಕೊಂಡ್ಲು, ನನ್ನ ಮಗ ಸತ್ತು. ಅವ್ವ ತಿಳ್ಕೊಂಡ್ಲು, ನನ್ನ ಮಗ ಸತ್ತು ಅಂತ ತಿಳ್ಕೊಂಡು ಎದಿ ಮೇಲೆ ಕಲ್ಲು ಬಿದ್ದಂಗಾತ. ಯವ್ವ ಹೊಟ್ಟ್ಯಾಗ ಬೆಂಕಿ ಹಾಕಿದಂಗಾತು. ಯಾವ ಕೂಸನ್ನು ಹಡಿಬೇಕು ಅಂತೇಳಿ 12 ದೇವರಿಗೆ ಹರಕೆ ಹೊತ್ತು ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದದಿಂದ ಈ ಮಗು ಹುಟ್ಟಿತಲ್ಲ ಅನ್ನೋ ಭಾವದೊಳಗಿರ್ತಕ್ಕಂಥ ಹೆಣ್ಣುಮಗಳು ಒಂದು ಕ್ಷಣ ವಿಚಾರ ಮಾಡ್ತಾಳೆ. ನನ್ನ ಮಗ ಹೋದ್ನಲ್ಲ, ನನ್ನ ಕೂಸು ಹೋದ್ನಲ್ಲ,
ತಾಯಿ ಕಣ್ಣಾಗ ನೀರು ಬರಕತ್ತು. ತಾಯಿ ಕಣ್ಣಾಗ ನೀರು ಬರುವ ಕಾಲದೊಳಗೆ ಏನಾಯ್ತು ಅಂತಂದ್ರೆ ನನ್ನ ಮಗನ ಉಳಿಸ್ಕೊಳ್ಬೇಕು, ಅಥನೀಯ ಮುರುಗೇಂದ್ರ ಶಿವಯೋಗಿಗಳ ಪವಿತ್ರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನನ್ನ ಮಗನ ಉಳಿಸ್ಕೋಬೇಕು ಅಂತೇಳಿ ಎಬಸ್ತಾಳ. ದವಾಖಾನೆಗೆ ತಗೊಂಡು ಹೋಗ್ತಾಳ. ಡಾಕ್ಟರ್ಗಳು ಹೇಳ್ತಾರೆ, ಯವ್ವ ಸತ್ತದ ಏನಾತಂದ್ರೆ ಬದುಕ್ಸಾಕ್ ಬರಂಗಿಲ್ಲ, ತಗೊಂಡು ಹೋಗು ಅಂದ್ಬಿಟ್ರು. ಯಾವಾಗ ತಾಯಿಯ ನೋವು ಗಂಭೀರವಾಗಿರ್ತಕ್ಕಂಥ ಕಾಲದೊಳಗೆ ತಾಯಿ ಇದ್ದಕ್ಕಿ ನೋವನ್ನು ವ್ಯಕ್ತಪಡಿಸ್ಲಾಕತ್ತಾಳ. ಗಂಡ ಬಂದ ಅಲ್ಲಿಂದ. ಗಂಡ ಕೇಳ್ತಾನೆ, ಯಾಕೆ ಅಳಾಕತ್ತಿ, ಏನಂತ ಹೇಳಿರಿ? ಹೋಗ್ಯದ ನಮ್ಮ ಮಗ ಸತ್ತದ. ಮಗ ಸತ್ತದ ಅಂದಾಗ ಗಂಡ ಹೇಳ್ತಾನ, ಏನಾಯ್ತು? ತೊಟ್ಲಾಗ ಮಲಗಿಸಿದ್ದೀರಿ, ಯಾವುದೋ ಒಂದು ಹುಳ ಮುಟ್ಟು ಹೋಗೈತೆ ಅನ್ನೋ ಗೊತ್ತಿಲ್ಲ, ನನ್ನ ಮಗ ಸತ್ತು ಹೋಗ್ಯಾನ್ರಿ. ಸತ್ತು ಹೋದ ಕಾಲಕ್ಕೆ ತಾಯಿ ಗಂಡ ಹೇಳ್ತಾನೆ, ಚಿಂತೆ ಮಾಡೋದು ಬೇಡ, ದೇವರು ದೊಡ್ಡ ಮದನ, ಮುಂದೊಂದು ಯಾವ್ದಾರು ಮತ್ತೆ ಮಗನು ಕೊಡ್ತಾನ, ಚಿಂತೆ ಮಾಡಬೇಡ ಅಂತೇಳಿ ಹೆಣ್ತಿನ ಸಮಾಧಾನ ಮಾಡ್ತಾನ. ಹೆಣ್ತಿನ ಸಮಾಧಾನ ಮಾಡಿರ್ತಕ್ಕಂಥ ಕಾಲದೊಳಗೆ ಊರಾಗಿನ ಮಂದಿ ಬರ್ತಾರ. ಭಾಳ ಟೈಮ್ ಆತ್ರಿ, ಹುಡುಗ ಸತ್ಯದ ಶವ ಮನ್ಯಾಗ ಇಟ್ಕೋಬಾರ್ದ್ರಿ, ನಡೀರಿ ಮಣ್ಣು ಕೊಡೋಣ ಅಂತ ಹೇಳಿ ಕಾಡಯ್ಯ, ಅವನ ಹೆಂಡತಿ ಹೆಸರು ಮುರುಗಮ್ಮ, ಆ ಕೂಸನ್ನು ಹೊತ್ಕೊಂಡು ಮಣ್ಣು ಕೊಡಕ್ಕೆ ಹೋಗ್ತಾರೆವಾ. ಮಣ್ಣು ಕೊಡಕ್ಕೆ ಹೋಗ್ತಾರ. ತಾಯಿ ಕರಳಿವ, ಯವಾ ತಾಯಿ ಭಾಳ ದೊಡ್ಡದು. ಯಾಕೆ ಗೊತ್ತೇನ್ರಿ? ತನ್ನೆಲ್ಲ ಕನಸುಗಳನ್ನ ಮಕ್ಕಳ ಮೇಲೆ ಇಟ್ಟಿರ್ತಾಳೆ. ತನ್ನೆಲ್ಲ ಜೀವನದ ಆಗು ಹೋಗುಗಳನ್ನ, ತನ್ನೆಲ್ಲ ಜೀವನದ ಭಾವನೆಗಳನ್ನ, ತನ್ನೆಲ್ಲ ನೋವುಗಳನ್ನ, ನಲಿವುಗಳನ್ನ ಎಲ್ಲಿ ಆ ತಾಯಿ ವ್ಯಕ್ತ ಮಾಡ್ತಾಳೆ ಅಂದ್ರೆ ಮಗುವಿನ ಜೊತೆ ವ್ಯಕ್ತ ಮಾಡ್ತಾಳೆ. ಅಂಥದ್ದೊಂದು ಕೂಸ ಸತ್ತು ಹೋಗ್ಯದ ಅಂದ ಬಳಿಕ ಆ ಹೆಣ್ಣಿಗೆ ನೋವು ಎಟ್ಟಾಗಿರಬಾರ್ದು. ತಾಯಿ ಇದ್ದಕ್ಕಿವಾ ಮಗನ್ ನೋಡೋದು, ಮುಖ ನೋಡೋದು, ಗಂಡಗೆ ಹೇಳಕ್ಕೆ ಆ ಮುಖ ತೆಗೀರಿ, ಇನ್ನು ಮುಂದೆ ಮುಖ ಸಿಗಂಗಿಲ್ಲ ಅದು, ಈಗ ನೋಡಿ ಬಿಡ್ತೀನಿ ಅಂತ ತಿಳ್ಕೊಂಡು ತಾಯಿ ಇದ್ದಕ್ಕೆ ಮುಖ ಸಗಸಕ್ಕೆ ನೋಡಕ್ಕೆ ಅವ್ವ ನನ್ನ ಕೂಸ ಅಂತ ತಿಳ್ಕೊಂಡು ಎದಿ ಬಡ್ಕೊಂತ ಗಚ್ಚಿನ ಮಠದ ಮುಂದೆ ಬಂದರು. ಗಚ್ಚಿನ ಮಠದ ಮುಂದೆ ಬಂದಿರತಕ್ಕಂಥ ಕಾಲದೊಳಗೆ ನನ್ನವ್ವ ಹೆಣ್ಣುಮಗಳಿಗೆ ದುಃಖ ತಡ್ಕೊಳಕ್ಕಾಗ್ಲಿಲ್ಲ. ತಾಯಿಯನ್ನ ಕಂಡಾಗ ಹೆಣ್ಣಿಗೆ ದುಃಖ ಬರ್ತದ, ಹಂಗ ಯೋಗಿಯನ್ನ ಕಂಡಾಗ, ಶಿವಯೋಗಿಯನ್ನ ಕಂಡಾಗ ದುಃಖ ಉಮ್ಮಳಿಸಿ ಬಂತು. ಗಚ್ಚನ ಮಠದ ಹೊರಗೆ ನಿಂತ ಹೆಣ್ಣುಮಗಳು, ಅಯ್ಯಾ ಶಿವಯೋಗಿ, ಬರಿದಾದ ಬಾಳನ್ನ ಬೆಳಗಿದ ಮಹಾಯೋಗಿ, ಅವ್ವ ಅಂತ ಕರೆಸ್ಕೊಳ್ಳೋ ಭಾಗ್ಯ ಇಲ್ಲದೆ ಇರೋ ಈ ಹೆಣ್ಣಿಗೆ ಕಂದನನ್ನ ಕೊಟ್ಟ ಮಹಾಯೋಗಿ ನೀ ಅದಿಯಪ್ಪ. ಯಪ್ಪ, ನೀ ಕೊಟ್ಟ ಶಿವನ ಪ್ರಸಾದ ಇವತ್ತು ಶವ ಆಗ್ಯದೋ ನನ್ನ ತಂದೆ. ಈ ಮಗು ಸತ್ತು ಹೋಗ್ಯದ. ಸತ್ತು ಹೋಗಿರ್ತಕ್ಕಂತಹ ಮಗುವನ್ನ ನಾ ತಗೊಂಡು ಮಣ್ಣಾಗ ಹಾಕಕ್ ಹೊಂಟಿನಪ್ಪ. ಯಪ್ಪ ನೀ ಕೊಟ್ಟದನ್ನ ನೀ ಒಂದಿಷ್ಟು ನೋಡ್ಬಿಡು ಯಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ತದ. ಹಡದು ಹೊಟ್ಟೆ ಐತೋ ಯಪ್ಪ, ಇದು ಹಡದು ಹೊಟ್ಟೆ ಐತಿ, ಇದಕ್ಕೆ ಬೆಂಕಿ ಹತ್ತಲಪ್ಪ, ಈ ಹೊಟ್ಟಿಗೆ ಎಟ್ಟರ ತ್ರಾಸ ಐತೋ ಯಪ್ಪ ಅಂತೇಳಿ ಹೆಣ್ಣು ಮಗಳು ಇದ್ದಕ್ಕೆ ದುಃಖ ತೋರಿಸ್ಕೊಂತ ಯಾವ ಶಿವಯೋಗಿಗಳ ಗಚ್ಚಿನ ಮಠದ ಮುಂದೆ ಚೀರ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಆಗಲೇ ಶಿವಯೋಗಿಗಳು ತಾಯಿ ಲಿಂಗ ಪೂಜೆಯನ್ನು ಮಾಡ್ತಿದ್ರು. ಲಿಂಗದೊಳಗೆ ಆ ಹೆಣ್ಮಗಳು ಅಳು ಕಂಡಿತ್ತು ನೋಡ್ರಿ. ಅವರಿಗೆ ಪಾದೋದಕವನ್ನು ತಗೊಂಡು ಪಟ್ನ ಎದ್ದು ಎಲ್ಲಿ ಬಂದರು ಅಂತಂದ್ರೆ ಗಚ್ಚಿನ ಮಠದ ಹೊರಗೆ ಬಂದು ಕೇಳ್ತಾಳೆ, ಏ ಕಾಡಯ್ಯ, ಕೈ ಒಳಗೆ ಏನದು ಮಡಿಸಿಟ್ಕೊಂಡಿಯೋ ಕಾಡಯ್ಯ? ಯಪ್ಪ, ಇದು ಮಡಿಚಿಟ್ಕೊಂಡದ್ದು ರೊಟ್ಟಿನೂ ಅಲ್ಲಪ್ಪ, ನಿನ್ನ ಪ್ರಸಾದ ಅಲ್ಲ, ಇದು ಏನೈತಿ ಅಂತಂದ್ರೆ ನನ್ನ ಹೊಟ್ಟೆಲಿ ಹುಟ್ಟಿರತಕ್ಕಂಥ ಮಗ ಅದಾನೆಪ್ಪ, ಸತ್ತು ಹೋಗ್ಯಾಳ. ಹೆಂಗ ಸತ್ತೋ ಕಾಡಯ್ಯ? ಯಪ್ಪ ಗೊತ್ತಿಲ್ಲಪ್ಪ, ಹೆಂಗ ಸತ್ತನಂತ ಗೊತ್ತಿಲ್ಲ, ಸತ್ತು ಹೋಗ್ಯಾನಪ್ಪ. ಈ ಮಗ ಯಮನ ಮನೆ ಸೇರೈತಪ್ಪ, ಇದು ನಿನ್ನ ಶಿವನ ಮನೆ ಸೇರೋ ಪದಾರ್ಥ ಅಲ್ಲ ಅಂತ ತಿಳ್ಕೊಂಡು ಯಪ್ಪ ನಾವು ಮಣ್ಣು ಕೊಟ್ಟು ಬರ್ತೀವಿ, ನಮಗೆ ಅಪ್ಪಣೆ ಮಾಡ್ರಿ ಅಂತಂದ್ರು. ಅವಾಗ ಮುರುಗಮ್ಮ ಅಂದಳು, ನನ್ನ ಮಗನ ಮುಖ ನೋಡ್ಲಾರ್ದ ಹೆಂಗ್ ಕಳಿಸ್ತೀವೋ ಯಪ್ಪ, ನೋಡು ನನ್ನ ಮಗನ ಮುಖ. ಶಿವೇಗಳಂದ್ರು, ಆತವಾ ನೋಡುನು, ತಡಿ ಮಗಳ, ಯಾಕೆ ಚಿಂತೆ ಮಾಡ್ತೀವ, ನೋಡುನು, ನೋಡಾಕ ಬಂದೇನು ತಡಿವ ಅಂತಂದ್ರು. ಊರಾಗಿನ ಮಂದಿ ಅಂದರು, ಯಪ್ಪ ಈಗ ಜಳಕ ಮಾಡಿರಿ ನೀವು, ಈಗ ಸ್ನಾನ ಆಗೈತಿ ನಿಮ್ಮದು, ಈಗ ಸ್ನಾನ ಆಗೈತಿ ಅಂದ್ರೆ ನಾ ಹೆಣ ಮುಟ್ಟಿದ್ರಿ ಅಂತಂದ್ರೆ ಮತ್ತೆ ನಿಮಗೆ ಜಳಕ ಮಾಡ್ಬೇಕು ತಂದೆ. ಬ್ಯಾಡ್ರಿ ಮತ್ತೆ ಸ್ನಾನ ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ, ಆ ಕೂಸ ತೊಗೊಂಡು ಹೋಗಿ ನಾವು ಮಣ್ಣು ಕೊಟ್ಟು ಬರ್ತೀವಿ ತಂದೆ, ನೀವು ಒಳಗೆ ಹೋಗ್ರಿ ಅಂತಂದ್ರು. ಅಪ್ಪಗಳು ಅಥನೀಯ ಮುರುಗೇಂದ್ರ ಶಿವಗಳು ಹೇಳ್ತಾರಂತ, ಅದ್ಹೆಂಗ ಆಗ್ತದ, ತಡೀರಿ ಆ ಹುಡುಗನ ಮುಖಾರೆ ನೋಡ್ತೀನಿ ಅಂತಂದಾಗ ಕಟ್ಟಿ ಮ್ಯಾಲ ಬಂದು ಅಥನೀಯ ಮುರುಗೇಂದ್ರ ಶಿವಗಳು ಕೊಡ್ತಾರೆವ. ಕಟ್ಟಿ ಮ್ಯಾಲ ಬಂದು ಅಥನೀಯ ಮುರುಗೇಂದ್ರ ಶಿವೇಗಳು ಕೂಡ್ತಾರೆ. ಕೂತ್ ಹೇಳ್ತಾರೆ, ಏ ಕಾಡಯ್ಯ, ತಗೊಂಡು ಬಾ ನಿನ್ನ ಮಗನ, ತಗೊಂಡು ಬಾ. ಅನುಗುಣದ ಕಾಡೇ ಇದ್ದ ಮಗನ ತಗೊಂಡು ಬಂದ. ಮಗನ ತಗೊಂಡು ಬಂದೆವ. ಶಿವೇಗಳು ಮಗನನ್ನ ತೊಡಿ ಮೇಲೆ ಹಾಕೊಂಡ್ರು. ತೊಡಿ ಮೇಲೆ ಹಾಕೊಂಡು ಏನೋ ಇಟ್ಲಗುಟ್ಟು ಯಾರ್ಯಾರ ಸಾಯ್ತಾರನು, ಇಟ್ಲಗುಟ್ಟು ಎಲ್ಲರ ಪ್ರಾಣ ಹೋಗ್ತದೇನು, ಹುಚ್ಚ ಇಟ್ಲಗುಟ್ಟು ಸಾಯಕ್ಕೆ ಬಂದೇನು ಭೂಮಿ ತಲೆ ಮೇಲೆ, ನೀನು ಎದಕ್ಕೆ ಬಂದಿದ? ಸತ್ತವರ ಕಥೆಯನ್ನ ಕೇಳಕ್ಕೆ ಬಂದಿಲ್ಲ ನೀನು, ಏನೋ ಸಾಧನೆ ಮಾಡಕ್ ಬಂದಿ.
ಸಿದ್ಧಲಿಂಗಪ್ಪಗಳು ಅಂತ ಹೇಳಿ ಮಠದಾಗ ಅವರು ಉತ್ತರಾಧಿಕಾರಿಗಳಿದ್ದರಿವ ಅವ್ರಿಗೆ ಹೇಳಿದ್ರು, ಸಿದ್ಧಲಿಂಗಪ್ಪಗಳೇ ಹೋಗ್ರಿ ಮಠದಾಗ ಹೋಗ್ರಿ, ಒಂದಿಷ್ಟು ವಿಭೂತಿ ಪಾದೋದಕ ತಗೊಂಡು ಬರ್ರಿ ಅಂತಂದಳು. ಹೋದರು. ಸಿದ್ಧಲಿಂಗಪ್ಪಗಳು ವಿಭೂತಿ ಪಾದೋದಕ ತಂದ್ರೆವ ಹನಿ ತುಂಬ ವಿಭೂತಿ ಹಚ್ಚಿದ್ರು, ಬಾಯಿ ತುಂಬ ಪಾದೋದಕ ಹಾಕಿದ್ರು. ಹನಿ ತುಂಬ ವಿಭೂತಿ ಹಚ್ಚಿ ಬಾಯಿ ತುಂಬ ಪಾದೋದಕ ಹಾಕಿ ಏನು ಹೇಳ್ತಾರು ಅಂತಂದ್ರೆ, ಯಾವ ಸತ್ತ ಬಾಯಿ ವ್ಯಕ್ತಿಯಾಗಿ ಯಾವತ್ತೂ ನೀರು ಹೋಗೋದಿಲ್ವ, ಏನು ಅದ್ಭುತ ಆಗಿತ್ತು ಅಂತಂದ್ರೆ ಸತ್ತ ಶವದ ಬಾಯಾಗೂ ಸಹಿತ ಅದು ಪಾದೋದಕ ಹೋಗಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಂತ ಪವಾಡ ನೋಡಿ. ಸತ್ತ ಶವದ ಬಾಯಿ ಒಳಗೆ ಪಾದೋದಕ ಹೋತು ಅಂದ್ರೆ, ಪಾದೋದಕ ಅಂದ್ರೆ ಸಣ್ಣದಿಲ್ಲವ, ಗುರು, ಲಿಂಗ, ಜಂಗಮ ಅಂತೇಳಿ 3 ಬರ್ತಾವ. ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತೇಳಿ ತ್ರೈಮಲಗಳು ಬರ್ತಾವ. ತ್ರೈಮಲಗಳು ಬಂದಿರತಕ್ಕಂತಹ ಕಾಲದೊಳಗೆ ಪ್ರಾರಬ್ಧ, ಆಗಾಮಿ ಇವು ಎಲ್ಲವೂ ಏನಪ್ಪಾ ಅಂತಂದ್ರೆ ಕರ್ಮಗಳನ್ನು ನಾಶ ಮಾಡತಕ್ಕಂಥದ್ದು ಪ್ರಸಾದ ಅಂತ ಪಾದೋದಕ ಅಂತ ಕರೆಸ್ಕೊಳ್ತದೆ. ಅಂತಹ ಪಾದೋದಕವನ್ನು ಆ ಹುಡುಗನ ಬಾಯಿ ಒಳಗೆ ಹಾಕಿದರು. ಹುಡುಗನ ಬಾಯಿ ಒಳಗೆ ಹಾಕಿ ಕಣ್ಣು ಮುಚ್ಚಿ ಕೇಳಬೇಕವ ಘಟನೆ. ನಾ ಅತನಿಗೆ ಹೋಗಿಬಿಟ್ಟ, ನೀ ಎಷ್ಟು ಚಂದ ಘಟನೆ ಅನ್ನೋದಂದ್ರೆ, ಶಿವಯೋಗಿಗಳು ಆ ಕೈ ತಗೊಂಡು ಆ ಲಿಂಗ ಹಸ್ತ ತಗೊಂಡು ಹುಡುಗನ ತಲೆ ಮೇಲೆ ಇಟ್ಟರು ನೋಡ್ರಿ. ಹುಡುಗನ ತಲೆ ಮೇಲಿಟ್ಟು ಒಂದ ಮಾತು ಹೇಳಿದ್ರು, ಏ ಹುಚ್ಚ, 6 ತಿಂಗಳಿಗೆ 3 ತಿಂಗಳಿಗೆ ಹುಟ್ಟು ಹೋಗಾಕ ಬಂದಿಲ್ಲೋ ನೀನು, ಸತ್ತು ಹೋಗಾಕ. ಏಳು ಮಗನೇ, ಏಳು ಏಳು, ನೀ 6 ತಿಂಗಳು 3 ತಿಂಗಳು ಬದುಕೋದಲ್ಲೋ, ನೀ 100 ವರ್ಷ ಬದುಕಬೇಕು, ಏಳು ಮಗನೇ ಅಂತಂದ್ರೆ ನೋಡ್ರಿ, ಆ ಹುಡುಗಗೆ ಸತ್ತು ಹೋದ ಹುಡುಗಗೆ. ನೀ 100 ವರ್ಷ ಬದುಕಬೇಕು ಹೇಳು ಅಂತಂದ್ರು ಮಂದಿ ಎಲ್ಲ ಗಾಬರಿಯಾಗಿ ನೋಡಕತ್ತಾರ. ಅಪ್ಪಗಳು ಏನು ಮಾಡಕತ್ತಾರ, ಹುಡುಗಗೆ 100 ವರ್ಷ ಬದುಕಬೇಕಂತಾರ. ಹುಡುಗ ಸತ್ತು ಹೋಗ್ಯದ, 10 ನಿಮಿಷದಾಗ ಮಣ್ಣಾಗ ಹಾಕಿ ಬರ್ತೀವಿ, ಮಣ್ಣಾಗ ಹಾಕಿ ಬರೋ ಹುಡುಗಗೆ 100 ವರ್ಷ ಬದುಕಂತಾರ. ಅಪ್ಪಗಳು ಏನದು ಏನಂತ ತಿಳ್ಕೊಂಡು ಅಪ್ಪಗಳನ್ನ ಮಂದಿ ವಿಚಾರ ಮಾಡ್ಕೊಂತ ನಿಂತಿರವಾ. ನಿಂತ ಕಾಲದಾಗ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇಟ್ಟು ಅಪ್ಪಗಳನ್ನ ಮಂದಿ ವಿಚಾರ ಮಾಡಕತ್ತಾರ. ಅಪ್ಪಗಳು ಏನ್ ಮಾಡಿದ್ರು ಅಂತಂದ್ರೆ, ಪಾದೋದಕ ಕುಡಿಸಿರ್ತಕ್ಕಂಥ ಅದೇ ಕೈಯಿಂದ ಗುರುಲಿಂಗ ಜಂಗಮ ಅಂತ ತಿಳ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಹುಡುಗನ ಗಲ್ಲಿಗೆ ಬಿಡ್ತಾರ. ಹೇಳಪ್ಪ, ಹೇಳೋ ಹೇಳೋ ದೇವ ಅಂದ್ರು. ಹೇಳೋ ದೇವ ಅನ್ಕೊಡ್ದು ಏನ್ ಮಾಡಿತ್ತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕವ್ವ. ಅಪ್ಪಗಳು ಹಿಂಗ 3 ಸರ್ತೆ ಗಲ್ಲಕ್ಕೆ ಬಡಿದ್ರು. ಗಲ್ಲಕ್ಕೆ ಬಡಿಗುಡ್ದು ಹುಡುಗಿದ್ದದ್ದು ಸತ್ ಹುಡುಗ, ಪ್ರಾಣ ಹೋದ ಹುಡುಗ, ಸ್ಮಶಾನವನ್ನ ಸೇರಿದ ಹುಡುಗ, ಯಮನ ಮನೆ ಸೇರಿರತಕ್ಕಂಥ ಹುಡುಗ ಹಾ ಅಂತ ಹೇಳಿ ಎದ್ದು ಕೂತಿದ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಎದ್ದು ಕೂತ್ಯವ, ಅಳ್ಳಾಕೈತಿ ನೋಡ್ರಿ, ಟ್ವಾ 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 ಅಂಥೇಳಿ ನೋಡ್ರಿ. ಹೋದ ಪ್ರಾಣ ಬರಲಿಲ್ಲೇನು, ಬರಲಿಲ್ಲೇನು, ಬಂತಲ್ಲ ಪ್ರಾಣ. ಯಾಕೆ ಬಂತು ಪ್ರಾಣ? ಪ್ರಾಣ ಬರಬೇಕಾದ್ರೂ ಒಂದು ಕಾರಣ ಇತ್ಯವ. ಸುಮ್ಮನ ಪ್ರಾಣ ಬರಂಗಿಲ್ಲ ನೋಡ್ರಿ. ಪ್ರಾಣ ಬರಬೇಕಾದ್ರೆ ಪುಣ್ಯ ಇರ್ಬೇಕು ಈ ಭೂಮಿ ತಲೆ ಮ್ಯಾಗ. ಇಟ್ಟೆಲ್ಲ ಕರೋನಾ ರೋಗ ಬಂದರೂ ಸಹಿತ, ಇಟ್ಟೆಲ್ಲ ಜಗತ್ತಿನೊಳಗೆ ಅನೇಕ ಕೆಟ್ಟ ಕೆಲಸಗಳಾಗ್ತಿದ್ರು ಸಹಿತ, ಕೆಲವು ಎದಿ ಒಡೆದು ಸತ್ತಾವ, ಕೆಲವು ತಲೆ ಒಡೆದು ಸತ್ತಾವ, ಕೆಲವು ಹಂಗಂಗ ಹೋಗ್ಯಾವ, ಕೆಲವು ಕಣ್ಣು ಹೋಗಿ ಸತ್ತಾವ, ಕೆಲವು ಕಾಲು ಹೋಗಿ ಸತ್ತಾವ. ಅಂತಾದ ನಡುವೆ ನೀವು ಗಟ್ಟಿಯಾಗಿ ಕುಂತೀರಿ ಅಂತಂದ್ರೆ ನಿಮಗೆ ನಮ್ಮಪ್ಪ ಮಾರುತಿ ಆಶೀರ್ವಾದ ಐತೆ ಅಂತಕ್ಕಂಥ ತಿಳ್ಕೊಳ್ಬೇಕು. ನೀವು ಗಟ್ಟಿ ಕೂತಿರ